ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ನೆಸ್ಟ್. ಇವತ್ತು ನಾವು ಒಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀವಿ. ಅದೇನೆಂದರೆ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ಬೇಬೀಸ್ ಆದಮೇಲೆ ಫಸ್ಟ್ ಪ್ರೆಗ್ನೆನ್ಸಿ ಇದ್ದರೆ ಏನೆಲ್ಲ ಪರ್ಚೇಸ್ ಮಾಡಬೇಕು, ಬಿಕಾಸ್ ಅದೆಲ್ಲ ಪರ್ಚೇಸ್ ಮಾಡಿದ್ದೆಲ್ಲ ವರ್ತ್ ಇರುತ್ತಾ ಅಥವಾ ನಾವು ಯೂಸ್ ಮಾಡ್ತೀವಾ, ಯಾವುದು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ. ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ಫಾರ್ ಎ ನ್ಯೂ ಮಾಮ್. ನಾನು ಕೂಡ ಫಸ್ಟ್ ಫ್ಯೂ ಮಂತ್ಸ್ ನನಗೂ ಏನು ಮಾಡಬೇಕು, ಏನು ತರಿಸ್ಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ. ಐ ಆಮ್ ರ್ಯಾಂಡಮ್ ಪ್ರಾಡಕ್ಟ್ಸ್ಗಳನ್ನ ತರಿಸ್ತಾ ಇದ್ದೆ. ನಾನು ಏನು ಯಾವ್ದು ಚೆನ್ನಾಗಿದೆ ಹೀಗೆ ಕೈಂಡ್ ಆಫ್ ವೀಡಿಯೋಸ್ಗಳನ್ನ ನೋಡಿ ನಾನು ತರಿಸ್ತಾ ಇದ್ದೆ. ಇವಾಗ ನಾನು ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಮತ್ತು ಯಾವುದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆ್ಯಂಡ್ ಮಕ್ಕಳಿಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ನಾವು ಯೂಸ್ ಮಾಡೋ ಥರ ಇದೆ, ಆ ಪ್ರಾಡಕ್ಟ್ಸ್ಗಳನ್ನ ನನ್ನ ಮಗ ಇಲ್ಲಿ ತಲೆ ಮಾಡ್ತಾ ಇದ್ದಾನೆ. ಅದನ್ನು ನಾನು ತರಿಸಿದ್ದೀನಿ. ಅದರಲ್ಲಿ ಫ್ಯೂ ಪ್ರಾಡಕ್ಟ್ಸ್ಗಳನ್ನ ನಾನು ಇವತ್ತು ನಿಮಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಏನಂದರೆ ಬೇಬಿ ಹೈಜೀನ್ಗೋಸ್ಕರ ನಾನು ಇಲ್ಲಿ ಟೂ ಸೋಪ್ಸ್ಗಳನ್ನ ತರಿಸಿದ್ದೆ. ಇದು ಒಂದು ಬಂದು ಮಾಮಾ ಅರ್ತ್ ಅವರ ಮಾಯ್ಶ್ಚರೈಸಿಂಗ್ ಬಾತಿಂಗ್ ಬಾರ್ ಅಂತ. ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇದೆ, ಫೋಕಸ್ ಆಗ್ತಾ ಇದೆ. ಹಾಂ, ಓಕೆ, ಇದು ತರಿಸಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ ಜಾನ್ಸನ್ ಬೇಬಿ ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೆ ನಾನು. ನನಗೆ ಇವೆರಡು ಪ್ರಾಡಕ್ಟಲ್ಲಿ ನನ್ನ ಮಕ್ಕಳಿಗೆ, ಬಿಕಾಸ್ ಐ ಡೋಂಟ್ ನೋ, ಮೇ ಬಿ ಇದ್ರ ರಿವ್ಯೂಸ್ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ನನ್ನ ಮಗುಗೆ ನಾನು ಹಚ್ಚಿದಾಗ ಸ್ವಲ್ಪ ರ್ಯಾಷಸ್ ಬಂದ ಹಾಗೆ ಆಯಿತು. ಸೊ ಐ ಅವಾಯ್ಡೆಡ್ ಇಟ್. ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಬೆಟರ್ ಯೂಸ್ ದಿಸ್ ಒನ್ ಜಾನ್ಸನ್ ಬೇಬಿ, ಬಿಕಾಸ್ ನಮ್ಮ ಮಕ್ಕಳು ನಾವು ಚಿಕ್ಕ ಬೇಬಿಗಳಿದ್ದಾಗಿಂದನೂ ಈ ಪ್ರಾಡಕ್ಟ್ಸ್ಗಳಿದ್ದಾವೆ. ಇದು ಇಲ್ಲಾಂದರೆ ಹಿಮಾಲಯದ್ದು ಕೂಡ ನೀವು ಯೂಸ್ ಮಾಡ್ಬೋದು. ಇದು ನನಗೆ ಕಂಪೇರಿಟಿವ್ಲಿ ಚೆನ್ನಾಗಿ ಅನಿಸಿದೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು, ಇವಾಗ ನನ್ನ ಮಕ್ಕಳದು ಏನಂದರೆ ಡೆಲಿವರಿ ನಂದು ನವೆಂಬರಲ್ಲಿ ಆಗಿತ್ತು. ಸೊ ನವೆಂಬರಲ್ಲಿ ಆಲ್ಮೋಸ್ಟ್ ಇಟ್ಸ್ ಕೈಂಡ್ ಆಫ್ ಚಳಿಗಾಲ ಇತ್ತಲ್ಲ, ಚಳಿಗಾಲಕ್ಕೋಸ್ಕರ ಪ್ರೀಮಿಯಿಂದ ಅಂದರೆ ಬೇಬಿ ಹಗ್ಸ್ ಅವ್ರದ್ದು ನಾನು ಕೆಲವೊಂದು ಪ್ಯಾಕೆಟ್ಸ್ಗಳನ್ನ ಇಟ್ಟಿದ್ದೀನಿ, ಕೆಲವೊಂದನ್ನ ಇಟ್ಟಿಲ್ಲ. ಬಿಕಾಸ್ ಈಗ ಆಲ್ಮೋಸ್ಟ್ ಇವರು 7 ಮಂತ್ಸ್ ಆಗಿದ್ದಾರೆ. ಅವರಿಗೆ ಈ ಥರ ಪೇರ್ ಆಫ್ ಈ ಥರ ಸಿಗುತ್ತೆ. ಒಂದು ಕ್ಯಾಪ್ ಇರುತ್ತೆ, ತೋರಿಸ್ತೀನಿ, ಕ್ಯಾಪ್ ಕೂಡ ಇದೆ, ಮತ್ತು ಅದ್ರ ಜೊತೆ ಸಾಕ್ಸ್ ಕೂಡ ಬರುತ್ತೆ. ನಿಮಗೆ 2 ಪೇರ್ ಸಾಕ್ಸ್ ಇರುತ್ತೆ, ಮತ್ತು ಮಿಟನ್ಸ್ ಇರುತ್ತೆ, ಮತ್ತು ಮಿಟನ್ಸ್ ಕೂಡ ಇರುತ್ತೆ. ಸೊ ಈ ಥರದ್ದು ನಾನು 3 ಕಲರ್ಸಲ್ಲಿ 3 ಪೇರ್ಸ್ ತರಿಸಿದ್ದೆ. ಇದನ್ನು ಒಂದು ಪಿಂಕ್, ಬ್ಲೂ ಮತ್ತು ಗ್ರೀನ್ನಲ್ಲಿ. ಇದು ಕೂಡ ಸ್ಟಾರ್ಟಿಂಗಲ್ಲಿ ತುಂಬ ಹೆಲ್ಪ್ ಆಯಿತು. ಬಿಕಾಸ್ ನಾನು ಪ್ರೀ ಟರ್ಮ್ ಡೆಲಿವರಿ ಆಗಿರೋದ್ರಿಂದ ನಾನು ಪ್ರೀಮಿ ತರಿಸೋದಾದ್ರೂ ಪ್ರೀಮಿ ತರಿಸಿದೆ. ಇದು ಬೇಬಿ ಹಗ್ಸ್ ಇದೆ. ಆ್ಯಂಡ್ ಇದು ಫಸ್ಟ್ ಕ್ರೈಯಿಂದ ನೀವು ತರಿಸ್ಕೊಳ್ಬೋದು ಆನ್ಲೈನ್. ಮತ್ತು ಇನ್ನೊಂದೇನೆಂದರೆ ಫಸ್ಟ್ ಕ್ರೈ ಒಂಥರ ಜೆನ್ಯೂನ್ ಪ್ರಾಡಕ್ಟ್ಸ್ ಥರ ಕೊಡುತ್ತೆ, ಮತ್ತು ಸಾಫ್ಟ್ ಇದೆ, ಮೆಟೀರಿಯಲ್ಸ್ ತುಂಬಾ ಸಾಫ್ಟ್ ಇದೆ. ಬೇಬಿಗೆ ಏನು ರ್ಯಾಷಸ್ ಬರಲ್ಲ, ಏನೂ ಬರಲ್ಲ, ಆ್ಯಂಡ್ ಕಂಫರ್ಟೇಬಲ್ ಇರುತ್ತೆ ಬೇಬಿ. ಸೊ ಐ ರೆಕಮೆಂಡ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಬಂದು ಬೇಬಿನ ರ್ಯಾಪ್ ಮಾಡೋದಕ್ಕೋಸ್ಕರ ನಮಗೆ ಮಸ್ಲಿನ್ ಕ್ಲಾತ್ಸ್ ಬೇಕು. ಈ ಥರದ್ದು ನಾನು ತರಿಸಿದ್ದೆ ಮಸ್ಲಿನ್ ಕ್ಲಾತ್ಸ್ಗಳು. ಇದು ಸೆಟ್ ಆಫ್ 3 ಬಂದಿತ್ತು. ತುಂಬಾ ಸಾಫ್ಟ್ ಇದೆ. ಆಲ್ಮೋಸ್ಟ್ ಇಟ್ಸ್ ಬೀನ್ ಲೈಕ್ 7 ಮಂತ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನೂ ಬಟ್ಟೆ ಡ್ಯಾಮೇಜ್ ಇಲ್ಲ, ಮತ್ತು ಚೆನ್ನಾಗಿದೆ, ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಇದೆ. ಇದನ್ನು ಆಫ್ಟರ್ ನೀವು ಬೇಬಿನ ಸ್ವಾಡಲ್ ಮಾಡಿದಾದ್ಮೇಲೆ ಕೂಡ ಒಂದು ವೇಳೆ ನಿಮ್ಗೆ ಇನ್ನೂ ಇದನ್ನ ಯೂಸ್ ಮಾಡ್ಕೊಳ್ಳೋದಾದರೆ, ನಾನು ಇವಾಗ ಕರೆಂಟ್ಲಿ ಸ್ವಾಡಲ್ ಮಾಡೋ ಫೇಸ್ ಅಂತೂ ಮುಗ್ದೋಗಿದೆ. ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಆ್ಯಸ್ ಅ ಬೇತಿಂಗ್ ಟವೆಲ್ ಟೈಪ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಅವರು ಸ್ನಾನ ಮಾಡಿಸ್ಕೊಂಡು ಬಂದಾದಮೇಲೆ ಜಸ್ಟ್ ಅವ್ರನ್ನ ವೈಪ್ ಮಾಡೋದಕ್ಕೆ. ಬಿಕಾಸ್ ಇದು ತುಂಬಾ ಸಾಫ್ಟ್ ಇದೆ, ಕಾಟನ್ ಇದೆ. ಸೊ ಮತ್ತೇನೆಂದರೆ ಅವ್ರದ್ದೆಲ್ಲ ವಾಟರ್ನ ಬೇಗ ಅಬ್ಸರ್ವ್ ಮಾಡುತ್ತೆ, ಮಕ್ಕಳಿಗೂ ಕಂಫರ್ಟೇಬಲ್ ಇರುತ್ತೆ. ಸ್ವಲ್ಪ ನಾವು ಅದನ್ನ ಸುತ್ತಬಿಟ್ಟು ಇಟ್ಟರೆ ಒಂಥರ ಬಿಸಿ ಇರುತ್ತೆ ಬಾಡಿ ಕೂಡ. ಸೊ ಇದು ಒಂದು ಇದೆ. ಮತ್ತು ನೆಕ್ಸ್ಟ್ ಏನಂದರೆ ಚೇಂಜಿಂಗ್ ಶೀಟ್ಸ್ ಬೇಕು. ಇದು ಡ್ರೈ ಶೀಟ್ಸ್ಗಳು. ಇದು 3 ಪೇರಲ್ಲಿ, ಎಲ್ಲನೂ 3ಯಲ್ಲೇ ತರಿಸಿದೆ. ಇದು ಬ್ಲೂ, ಇದು ಇನ್ನೊಂದು ಚಾಕ್ಲೇಟ್ ಕಲರ್ ಇದೆ, ಅದನ್ನು ಮರೂನ್ ಇದೆ, ಅದು ನಾನು ಆಲ್ರೆಡಿ ತೊಟ್ಲಲ್ಲಿ ಹಾಕಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ. ಇದು ಮೇಲ್ಗಡೆ ಸಾಫ್ಟ್ ಇದೆ, ಹಿಂದ್ಗಡೆ ಬಂದುಬಿಟ್ಟು ಒಂಥರ ಈ ಥರ ಮೆಟೀರಿಯಲ್ ಇದೆ. ಇದು ಒಂಥರ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಇದನ್ನು ನೀವು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಮೇಲೆ ಬೇಬಿನ ಹಾಕಿ ನೀವು ಡೈಪರ್ ಕೂಡ ಚೇಂಜ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಲೀಕೇಜ್ ಕೂಡ ಆಗೋದಿಲ್ಲ. ನೀವು ನೈಟ್ ಒಂದೊಂದು ಟೈಮು ಒಂದು ವೇಳೆ ಬೇಬಿಗೆ ಡೈಪರ್ ಹಾಕಲಿಲ್ಲ, ನಾರ್ಮಲ್ ಏನಂತಾರೆ ಪ್ಯಾಂಟ್ಸ್ಗಳನ್ನ ಹಾಕಿದರೆ ಅಂದರೆ ಆವಾಗ ನೀವು ಅವು ಸುಸು ಏನಾದರೂ ಮಾಡಿದ್ರೂ ಕೂಡ ಕೆಳಗಡೆ ಬರೋದಿಲ್ಲ. ನಿಮ್ಮ ಬೆಡ್ಡು ಮತ್ತು ಬೆಡ್ಶೀಟ್ ಕ್ಲೀನ್ ಇರುತ್ತೆ. ಬೇಬಿನೂ ನೀವು ತೆಗೆದುಬಿಟ್ಟು ಮತ್ತೆ ಬೇರೆದು ಹಾಕಿದ್ರೆ ಕಂಫರ್ಟೇಬಲ್ ಇರುತ್ತೆ. ಸೊ ಇದು ಒಂದು ನಾನು ರೆಕಮೆಂಡ್ ಮಾಡೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು
ಈ ಥರ ಸೆಟ್ ಆಫ್ ತುಂಬಾ ಲಂಗೋಟ್ಸ್ಗಳನ್ನ ತರಿಸಿದ್ದೆ ನಾನು. ಬಿಕಾಸ್ ನಾನು ಟ್ವಿನ್ ಬೇಬೀಸ್ ಇದೆ, ನಾನು ಸ್ಟಾರ್ಟಿಂಗಲ್ಲಿ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ, ಚೆನ್ನಾಗಿದೆ ಅಂತ ತರಿಸಿದ್ದೆ. ಇದನ್ನು ಸ್ಟಾರ್ಟಿಂಗಲ್ಲೇ ನನ್ನ ಮಗು NICU ಒಂದು 15 ಡೇಸ್ ಇತ್ತು ಒಂದು ಮಗು. ಸೊ ಹಾಗಾಗಿ ಆ ಟೈಮಲ್ಲಿ ಇದನ್ನೇನು ನಾನು ಯೂಸ್ ಮಾಡಿಲ್ಲ. ಅವರು ಡೈಪರ್ಸ್ಗಳನ್ನೇ ಯೂಸ್ ಮಾಡ್ತಾಯಿದ್ರು. ಡೈಪರ್ಗಳಲ್ಲಿ 2 ಟೈಪ್ಸ್ ಡೈಪರ್ ಬರುತ್ತೆ. ಒಂದು ಟೇಪ್ ಡೈಪರ್, ಇನ್ನೊಂದು ನಾರ್ಮಲ್ ಡೈಪರ್ ಸಿಗುತ್ತಲ್ಲ ಆ ಟೈಪ್ ಇರುತ್ತೆ. ನಾರ್ಮಲಿ ಬೇಬೀಸ್ಗಳು ಸ್ಟಾರ್ಟಿಂಗ್ ಮಗು ಆದಾಗ ಅಂಬಲಿಕಲ್ ಕಾರ್ಡ್ ಇರುತ್ತಲ್ವ, ಅದಕ್ಕೋಸ್ಕರ ಟೇಪ್ ಡೈಪರ್ ಪ್ರಿಫರೇಬಲಿ ಚೆನ್ನಾಗಿರುತ್ತೆ. ಅದು ನಾನು ಬೇಬಿ ಹತ್ಸೋತ್ತೆ ತರಿಸಿದ್ದೆ ನಾನು ಫಸ್ಟ್ ಟ್ರೈಯಿಂದ. ಅದು ಇಲ್ಲಾಂದರೆ ಇನ್ನೊಂದಿದೆ, ಇನ್ನೊಂದು ಬ್ರ್ಯಾಂಡ್, ನಾನು ಅದನ್ನು ಚೆಕ್ ಮಾಡಿಬಿಟ್ಟು ನಾನು ಹಾಕ್ತೀನಿ, ಇಲ್ಲಿ ಎಲ್ಲಾದರೂ ನಿಮಗೆ ಲಿಂಕ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದು ಬೇಬಿಗೆ ಏನೂ ರ್ಯಾಷಸ್ ಬಂದಿಲ್ಲ. ನಾನು ಇಲ್ಲಿವರೆಗೂ ನಾನು ಎಷ್ಟೇ ಡೈಪರ್ಸ್ ಹಾಕಿದ್ರು ಕೂಡ ನನ್ನ ಮಗು ಒಂದು ಸಲನೂ ರ್ಯಾಷಸ್ ಬಂದಿಲ್ಲ. ಸೊ ಹೇಗೆ ನಾನು ಮೇಂಟೈನ್ ಮಾಡಿದ್ದೀನಿ ಅಂತ ಅದನ್ನು ಕೂಡ ನಾನು ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ನಿಮ್ಗೆ ಹೇಳ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಮೆಂಟ್ ಡೌನ್. ಇದು ಚೆನ್ನಾಗಿದೆ, ಇದ್ರ ಬೇಕಾದರೆ ನಾನು ನಿಮಗೆ ಕಾಮೆಂಟ್ ಕೊಡ್ತೀನಿ. ಇದನ್ನು ನಾನು ಮೀಶೋಲ್ಲಿ ತರಿಸಿದ್ದೆ. ಸೊ ನಿಮ್ಗೆ ಬೇಕಾಗಿದ್ದರೆ ಲಿಂಕ್ ಕೂಡ ನಾನು ಕೊಡ್ತೀನಿ. ನೆಕ್ಸ್ಟ್ ಒನ್ ಏನಂದರೆ, ಇದು ಕೂಡ ನಾನು ಫಸ್ಟ್ ಕ್ರೈಯಿಂದನೇ ತರಿಸಿದ್ದು. ಈ ಥರ ಪಿಂಕ್ ಒಂದಿದೆ, ಇನ್ನೊಂದು ಬ್ಲೂ, ಇನ್ನೊಂದು ಗ್ರೀನ್ ಇದೆ. ಈ ಥರ ಸಾಕ್ಸ್ ತುಂಬಾ ಚೆನ್ನಾಗಿ ಕಂಫರ್ಟೇಬಲ್ ಇದೆ. ಇದು ತುಂಬ ವಾರ್ಮ್ ಕೂಡ ಇದೆ. ಸ್ಟಾರ್ಟಿಂಗ್ ಮಕ್ಕಳು ಡೆಲಿವರಿ ಆದಮೇಲೆ ತುಂಬಾ ಅವ್ರನ್ನ ವಾರ್ಮ್ ಇಡಬೇಕಾಗುತ್ತೆ. ಸೊ ನನ್ನ ಹಸ್ಬೆಂಡ್ ಇದನ್ನು ತಂದಿದ್ದು, ತುಂಬಾ ಕ್ಯೂಟ್ ಇದೆ. ಸೊ ನೀವು ಇದನ್ನು ಕೂಡ ಫಸ್ಟ್ ಕ್ರೈಯಲ್ಲಿ ಹೋದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನನಗೇನು ಪರ್ಸನಲಿ ತುಂಬ ಕ್ಯೂಟ್ ಅನಿಸಿದೆ, ಮತ್ತು ಸಾಫ್ಟ್ ಕೂಡ ಇದೆ, ಮತ್ತು ವಾರ್ಮ್ ಕೂಡ ಇದೆ. ಸೊ ಏನು ಹೇಳಿದ್ರು ಕಮ್ಮಿನೇ ಇದೆ, ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಏನಂದರೆ, ಬೇಬೀಸ್ನ ವೈಪ್ ಮಾಡೋದಕ್ಕೋಸ್ಕರ ನ್ಯಾಪ್ಕಿನ್ಸ್ ತುಂಬಾ ಇಂಪಾರ್ಟೆಂಟು. ನೀವು ನ್ಯಾಪ್ಕಿನ್ಸ್ ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ಪ್ರಿಫರೇಬಲಿ ಕಾಟನ್ ನ್ಯಾಪ್ಕಿನ್ಸ್ ಯೂಸ್ ಮಾಡಿ. ಇಲ್ಲಾಂದರೆ ಈ ಥರದ ಕ್ಲಾತ್ ಬರುತ್ತೆ, ಇದನ್ನು ಸೆಟ್ ಆಫ್ 12 ಇತ್ತು. ನಾನು ಇದನ್ನು ಕೂಡ ಆರ್ಡರ್ ಮಾಡಿದ್ದೆ ಆನ್ಲೈನೇ. ಇದು ಇಷ್ಟೊಂದು ಸಾಫ್ಟ್ ಇದೆ ಅಂತಂದರೆ, ನಾನು ಇದು 7 ಮಂತ್ಸಿಂದ ಯೂಸ್ ಮಾಡಿದ್ರು, ಎಷ್ಟೇ ಸಲ ವಾಶ್ ಮಾಡಿದ್ರು ಕೂಡ ಒಂದು ಸಲನೂ ರಫ್ ಆಗಿಲ್ಲ. ಆ್ಯಂಡ್ ಮಗುಗೆ ಎಷ್ಟೇ ನೀವು ವೈಪ್ ಮಾಡಿದ್ರು ಕೂಡ ಏನು ಮಗು ಈ ಥರ ಎಲ್ಲಿ ರ್ಯಾಷಸ್ ಬರಲ್ಲ. ಮತ್ತು ಸಾಫ್ಟ್ ಇರೋದ್ರಿಂದ ಬೇಗ ಅಬ್ಸರ್ವ್ ಆಗುತ್ತೆ ವಾಟ್ರ್ ಕೂಡ ಎಲ್ಲಾನು. ಈ ನ್ಯಾಪ್ಕಿನ್ಸ್ ಕೂಡ ಚೆನ್ನಾಗಿದೆ. ನೀವು ಫೇಸ್ನ ವೈಪ್ ಮಾಡ್ಬೋದು, ಅಥವಾ ಮೌತ್ ವೈಪ್ ಮಾಡ್ಬೋದು, ಕೈ ಏನು ಬೇಕಾದರೂ ವೈಪ್ ಮಾಡ್ಬೋದು, ಚೆನ್ನಾಗಿದೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಬಂದುಬಿಟ್ಟು ವೈಪ್ಸ್ ಇವಾಗ ನಾನು ಅದನ್ನ ಹೇಳಿದ್ಮೇಲೆ ನಿಮ್ಗೆ ಆಬ್ವಿಯಸ್ಲಿ ವೈಪ್ಸ್ ಕೂಡ ಬೇಕು. ಇದನ್ನು ಆಲ್ರೆಡಿ ಇದು ಹೋಗಿದೆ. ಇದು ಮೇಮಿ ಅವ್ರದ್ದಿದೆ. ಇದನ್ನು ಆನ್ಲೈನ್ ಆರ್ಡರ್ ಮಾಡಿದ್ದು. ಇದು ಒಂದು 3 or 4 ಸೆಟ್ಸ್ ಬರುತ್ತೆ. ಎಷ್ಟಕ್ಕೂ ಇತ್ತಪ್ಪ ನನಗೆ ನೆನಪಿಲ್ಲ, ಬಟ್ ಆದರೆ ನಾನು ಅದು ರೇಟ್ಸ್ ಎಲ್ಲ ನೋಡಿಬಿಟ್ಟು ಮೆನ್ಷನ್ ಮಾಡ್ತೀನಿ. ಆಲ್ಮೋಸ್ಟ್ 300 ಸಮಥಿಂಗಲ್ಲಿ ಇತ್ತು. ಇದು ಕೂಡ ತುಂಬಾ 72 ಇರುತ್ತೆ. ಒಂದರಲ್ಲಿ 72 ವೈಪ್ಸ್ ಇರುತ್ತೆ. ತುಂಬಾ ಜೆಂಟಲ್ ಇದೆ. ಮಗುಗೆ ಯಾವುದೇ ರೀತಿ ರ್ಯಾಷಸ್ ಬರಲ್ಲ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಇದೆ, ಡರ್ಮಟೊಲಜಿಕಲಿ ಟೆಸ್ಟೆಡ್ ಕೂಡ ಇದೆ, ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ, ಮತ್ತು ಪ್ಯಾರಾವಿನ್ ಫ್ರೀ ಇದೆ. ಮೇಯ್ನಾಗಿ 72 ಪೀಸಸ್ ಬರುತ್ತೆ. ಇದು ಕೂಡ ನಾನು ಯೂಸ್ ಮಾಡ್ತೀನಿ. ಇಫ್ ನೀವು ಬೇಬಿಗೆ ಯೂಸ್ ಮಾಡಿಲ್ಲ ಅಂದರೆ ನೀವು ಫೇಸ್ ಕೂಡ ವೈಪ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಸೊ ವರ್ತ್ ಬೈಯಿಂಗ್ ದಿಸ್ ಥಿಂಗ್ಸ್. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮಗುಗೆ ಮೇಯ್ನಾಗಿ ಅಂದರೆ, ಮಕ್ಕಳು ಅವರಲ್ಲಿ ಮೇಯ್ನಾಗಿ ಬರೋದಂದರೆ ಕಂಟಿನ್ಯೂಸ್ ಆಗಿ ಅವ್ರದ್ದು ನೇಲ್ಸ್ ಗ್ರೋತ್ ಆಗ್ತಾ ಇರ್ತಾರೆ. ಸೊ ಮದರ್ಸಿಗೆ ಅದೊಂದು ದೊಡ್ಡ ಪ್ರಾಬ್ಲಮ್. ಬಿಕಾಸ್ ಅವರೆಲ್ಲ ಮುಖನ ಸ್ಕ್ರ್ಯಾಚ್ ಮಾಡ್ಕೊತಾರೆ, ಎಲ್ಲ ಮಾಡ್ತಾರೆ. ಸೊ ಈ ಥರದೊಂದು ನೇಲ್ ಕಟ್ಟರ್ಸ್ ತರಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಏನಂದರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಕೂಡ ಇರುತ್ತೆ. ಸೊ ನೀವು ಈ ಥರ ಮಗುಗೆ ನೇಲ್ ಕಟ್ ಮಾಡಬೇಕಾದ್ರೆ ಈ ಥರ ನೀವು ಹಾಕಿಬಿಟ್ಟು ಕಟ್ ಮಾಡಿದ್ರೆ ಮ್ಯಾಗ್ನಿಫೈ ಆಗುತ್ತೆ ಇದು ಗ್ಲಾಸಲ್ಲಿ. ಸೊ ಒಂದು ನಿಮಿಷ, ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಇದೆ. ಇದನ್ನು ತರಿಸ್ಕೋಬೋದು. ಇಫ್ ನಿಮಗೆ ಇದರಿಂದ ಕಟ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ, ಮಗು ಸ್ಕಿನ್ ಏನಾದರೂ ಆಗುತ್ತೆ, ನಿಮ್ಗೆ ಫಸ್ಟ್ ಟೈಮ್ ಅಲ್ವಾ ಮಾಡೋಕ್ಕಾಗಲ್ಲ ಅಂದರೆ ಬೆಟ್ರ್ ಯು ಗೋ ಫಾರ್ ದಿಸ್ ಒನ್. ಇದರಲ್ಲಿ ಏನು ಡ್ರಿಲ್ಲಿಂಗ್ ಇದೆ, ಒಂದು ಯೂನಿಟ್ ಇರುತ್ತೆ. ಇದು ಯೂನಿಟ್ಗೆ ಅಟ್ಯಾಚ್ ಮಾಡೋದಕ್ಕೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದು ಕೊಟ್ಟಿದ್ದಾರೆ, ಸ್ಟೋನ್ಸ್. ಈ ಥರ ನೀವು ಗ್ರೈಂಡ್ ಮಾಡ್ಬೋದು ಡಿಫ್ರೆಂಟ್ ಏಜ್ ಗ್ರೂಪ್ ಮೇಲೆ, 6 ಮಂತ್ 3 ಮಂತ್ ಆ ಥರ ಇದೆ. ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಬೇಸ್ಡ್ ಶೆಲ್ ಇರುತ್ತೆ. ಇದು ನನಗೆ ಬೈಯಿಂಗ್ ಅನಿಸಿರೋದು. ಲೈಟ್ ಕೂಡ ಬರುತ್ತೆ ಇದರಲ್ಲಿ. ನೀವು ಮಗುಗೆ ಒಂದು ವೇಳೆ ಇವಾಗ ನಾನು ಶೆಲ್ ಹಾಕಿಲ್ಲ, ಬ್ಯಾಟ್ರೀಸ್ ಹಾಕಿದ್ಮೇಲೆ ನೀವು ಯೂಸ್ ಮಾಡ್ಬೋದು. ಇದರ ರಿವ್ಯೂ ವಿಡಿಯೋಸ್ ಒಂದು ಮಾಡಿ ಕೂಡ ಹಾಕ್ತೀನಿ, ನಿಮಗೆ ಯೂಸ್ಫುಲ್ ಅನಿಸ್ಬೋದು.
ಇದು ಚೆನ್ನಾಗಿದೆ ನೇಲ್ ಕಟ್ ಮಾಡೋಕ್ಕೆ, ಇದು ಒಂದು ಪರ್ಚೇಸ್ ಮಾಡಿ. ನೆಕ್ಸ್ಟ್ ಬಂದು ಓರಲ್ ಹೈಜಿನ್ಗೋಸ್ಕರ ಮಗುಗೆ ನಾನು ಇದನ್ನು ತರಿಸಿದೆ. ನೀವು ನಿಮ್ಗೇನಂದರೆ ಮಗು ಹಾಲು ಕುಡಿದ್ಮೇಲೆ ನಾಲ್ಗೆ ಮೇಲೆಲ್ಲ ವೈಟ್ ಆಗಿರುತ್ತೆ ಹೌದಲ್ವಾ, ಅದನ್ನು ಕ್ಲೀನ್ ಮಾಡಬೇಕು. ಬಿಕಾಸ್ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸಪೋಸ್ ನಿಮಗೆ ಒಂದು ವೇಳೆ ಇದನ್ನು ತರಿಸ್ಕೊಳ್ಳೋದು ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಏನಂದರೆ ಕಾಟನ್ ಕ್ಲಾತ್ ಇರುತ್ತಲ್ಲ, ಅದನ್ನು ನೀರಲ್ಲಿ ಸ್ವಲ್ಪ ವೆಟ್ ಮಾಡಿ ಅದನ್ನ ಈ ಥರ ನಾಲ್ಗೆಗೆ ಹೆಂಗೆ ಕ್ಲೀನ್ ಮಾಡಿದ್ರೆ ಅದು ಕೂಡ ಓಕೆ ಇರುತ್ತೆ. ಅದಿಲ್ಲ ಆಗಲ್ಲ ಅಂದರೆ ಇದನ್ನು ಜಸ್ಟ್ ಇದು ಒಂದು ಇರುತ್ತೆ, ಈ ಥರ ಕೈಗೆ ಹಾಕಿಬಿಟ್ಟು ಮುಂದೆ ಬ್ರಿಸಲ್ಸ್ ಇದೆ, ತುಂಬ ಸಾಫ್ಟ್ ಬ್ರಿಸಲ್ಸ್ ಇದೆ. ಇದನ್ನು ನಾಲ್ಗೆಲ್ಲಿ ಹಾಕಿ ಈ ಥರ ನೀವು ಇದು ಮಾಡಿದ್ರೆ ಇದು ಕೂಡ ಕ್ಲೀನ್ ಆಗುತ್ತೆ, ನಿಮ್ಮ ಟಂಗ್ ಕ್ಲೀನ್ ಆಗುತ್ತೆ. ನಾನು ಟ್ರೈ ಮಾಡಿದೆ, ನನ್ನ ಮಗು ಇಷ್ಟಪಡಲಿಲ್ಲ ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ನನ್ನ ಮಗುಗೆ ಇದು ಇಷ್ಟ ಆಗಿಲ್ಲ. ಅದು ನಾನು ಒಂದು ಸತಿ ಮಾಡಿದಾಗ ಅದು ಹಾಲು ಕುಡಿಯೋದೇ ಬಿಟ್ಬಿಡ್ತು ಒಂದಿನ. ಅದಕ್ಕೋಸ್ಕರ ನನಗೆ ಈಗ ನನ್ನ ಮಗನಿಗೆ ಇದು ನಾನು ಯೂಸ್ ಮಾಡ್ತಾ ಇಲ್ಲ, ನಾನು ರೆಕಮೆಂಡ್ ಕೂಡ ಮಾಡಲ್ಲ. ಇಫ್ ಯು ಆರ್ ಲೈಕಿಂಗ್ ದೆನ್ ನನ್ನ ಕಮೆಂಟ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಏನೂ ಜಾಸ್ತಿ ಇಲ್ಲ, ಇದು ಒಂದು 90 ರೂಪೀಸ್ ಆ ಥರ ಇದೆ, ಹಾರ್ಡ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನಂದರೆ ಇವಾಗ ಆಲ್ರೆಡಿ ಇವರಿಗೆ ಟೀತಿಂಗ್ ಸ್ಟಾರ್ಟ್ ಆಗಿದೆ. ಸೊ ಈ ಥರದ್ದು ನಾನು 2 ಫ್ರೂಟ್ ಇದನ್ನು ಹಾಕೋದನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ ವಾಟ್ರ್ ಕೂಡ ಕೂಡಿಸ್ಬೋದು ನೀವು. ಇದು ನಾನು ಆಲ್ರೆಡಿ ಮ್ಯಾಂಗೋ ತಿನ್ನಿಸಿದ್ದೀನಿ, ಮ್ಯಾಂಗೋ ಕಲರ್ ಆಗಿದೆ ಇದು. ಈ ಥರ ಓಪನ್ ಮಾಡಿಬಿಟ್ಟು ನೀವು ಇದರಲ್ಲಿ ಫ್ರೂಟ್ ಹಾಕಿ ಕ್ಲೋಸ್ ಮಾಡಿ ಮಗು ಕೊಟ್ಬಿಟ್ರೆ ಮಗು ತುಂಬ ಎಂಜಾಯ್ ಮಾಡುತ್ತೆ. ಫ್ರೂಟ್ಸ್ ಕೂಡ ತಿನ್ನಲಾದ ಮಕ್ಕಳು ಕೂಡ ತಿಂತವೆ. ಇದು ಒಂಥರ ಫೈಬರ್. ನೀವು ಇನ್ಸ್ಟೆಡ್ ಆಫ್ ಗಿವಿಂಗ್ ಜ್ಯೂಸಸ್ ಟು ದೆಮ್ ಇದನ್ನು ನೀವು ಕೊಡ್ಬೋದು. ಬಿಕಾಸ್ ಜ್ಯೂಸಸ್ ಕೊಡೋದ್ರಿಂದ ಏನಾಗುತ್ತೆ, ಆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಇನ್ನೊಂದೇನೆಂದರೆ ಮಗು ಜ್ಯೂಸ್ಗಿಂತ ಜಾಸ್ತಿ ಇರುತ್ತೆ ಅಂದರೆ ಫೈಬರ್ ಕಂಟೆಂಟ್ ಕೂಡ ಹೋಗುತ್ತೆ, ಮಗುಗೆ ತುಂಬ ಒಳ್ಳೆಯದು. ಸೊ ಇದು ನಾನು ರೆಕಮೆಂಡ್ ಮಾಡ್ತೀನಿ. ಇದೊಂದು ನೀವು ತೊಗೋಬೋದು. ಇಷ್ಟೆಲ್ಲ ಥಿಂಗ್ಸ್ ನಾನು ಆರ್ಡ್ರ್ ಮಾಡಿರೋದು. ಇದು ಇನ್ನೂ ಕೆಲವೊಂದಿದೆ, ಬಟ್ ಈ ವಿಡಿಯೋಲಿ ದೀಸ್ ಆರ್ ಇನಫ್ ಅನಿಸುತ್ತೆ. ನಿಮ್ಗೆ ಏನಾದರೂ ಬೇಕಾದರೆ ಪಾರ್ಟ್ 2 ಕೂಡ ಮಾಡ್ತೀನಿ. ಪಾರ್ಟ್ 1ಅಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ತರಿಸಿದ್ದೀನಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಐ ಹೋಪ್ ಯೂಸ್ಫುಲ್ ಅನಿಸಿರಬೇಕು ಈ ನ್ಯೂ ಮಾಮ್ಸ್ಗೆ ಈ ವಿಡಿಯೋ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಈ ವಿಡಿಯೋಸ್ನ ಶೇರ್ ಮಾಡಿ, ನ್ಯೂ ಮಾಮ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.